10ನೇ ತರಗತಿಯ ವಿಜ್ಞಾನ ವಿಷಯದ ಮೇಲಿನ ಅನ್ವಯಿಕ ಪ್ರಶ್ನೆಗಳನ್ನು ಸರಣಿ ವಿಡಿಯೋಗಳಲ್ಲಿ ಚರ್ಚಿಸ್ತಾ ಇದ್ದೇನೆ. ಅದರ ಮುಂದುವರೆದ ಭಾಗವಾಗಿ ಈ ಒಂದು ವಿಡಿಯೋದಲ್ಲಿ 2 ಬಹು ಪ್ರಮುಖ ಮತ್ತು ಆಸಕ್ತಿಯುತವಾದ ಪ್ರಶ್ನೆಗಳನ್ನು ಚರ್ಚಿಸೋಣ. ಪ್ರಸ್ತುತಿ ನಾನು ರಾಜು ಭೂಶೆಟ್ಟಿ. ಪ್ರಶ್ನೆ 1 ಹೀಗಿದೆ: ಯಾವುದೇ ವಸ್ತುವಿನ ಪ್ರತಿಬಿಂಬವನ್ನು ಪಡೆಯಲು ರೇಖಾಚಿತ್ರ ಎಳೆಯುವಾಗ, ಒಂದು ವಸ್ತು ಇದೆ, ಇದರ ಪ್ರತಿಬಿಂಬವನ್ನು ನಾವು ಪಡಿಬೇಕು ಅಂತ ರೇಖಾಚಿತ್ರವನ್ನು ಎಳೆಯುವಾಗ ಯಾವಾಗಲೂ ಕೂಡ ರೇಖೆಯನ್ನು ವಸ್ತುವಿನ ಅತ್ಯಂತ ಮೇಲ್ತುದಿ ಅಥವಾ ಅತ್ಯಂತ ಮೇಲ್ಭಾಗದಿಂದಲೇ ನಾವು ರೇಖೆಯನ್ನು ಎಳೆಯಲು ಕಾರಣವೇನು? ಇಲ್ಲಿಂದ ಎಳೆಯಬಹುದಿತ್ತಲ್ಲ, ಅತ್ಯಂತ ಮೇಲ್ಭಾಗದಿಂದಲೇ ಏಕೆ ನಾವು ಆ ರೇಖೆಗಳನ್ನು ಎಳಿಬೇಕಾಗತ್ತೆ ಅನ್ನುವಂಥ ಒಂದು ಪ್ರಶ್ನೆ ಇದೆ. ಇನ್ನೊಂದು ಬಹುಮುಖ್ಯವಾದ ಆಸಕ್ತಿಯುತವಾದ ಪ್ರಶ್ನೆ: ಸತ್ಯ ಪ್ರತಿಬಿಂಬ ಯಾವಾಗಲೂ ತಲೆ ಕೆಳಗಾಗಿರಲು ಕಾರಣವೇನು? ಸತ್ಯ ಪ್ರತಿಬಿಂಬ, ವೈ ರಿಯಲ್ ಇಮೇಜ್ ಈಸ್ ಆಲ್ವೇಸ್ ಇನ್ವರ್ಟೆಡ್ ಅನ್ನುವಂಥ 2 ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳೋಣ. ಸೊ ಈ 2 ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಬೇಕು ಅಂದರೆ ಒಂದು ಉದಾಹರಣೆಯನ್ನು ನಾವು ಪರಿಗಣಿಸಬೇಕಾಗತ್ತೆ. ಏನು ಅಂತಂದರೆ, ಏನು ಮಾಡಿದ್ದೇವೆ ಅಂತಂದರೆ, ನಿಮ್ನ ದರ್ಪಣವನ್ನು ತೆಗೆದುಕೊಂಡು ಹೊರಭಾಗವನ್ನು ನಾವು ಯಾವಾಗಲೂ ಕೂಡ ಬ್ಲಾಕ್ ಮಾಡಿರ್ತೇವೆ. ಈ ಒಂದು ನಿಮ್ನ ದರ್ಪಣವನ್ನು ತೆಗೆದುಕೊಂಡು ಇಲ್ಲೇನು ಮಾಡಿದ್ದೀವಿ ಅಂತಂದರೆ, ಒಂದು ವಸ್ತುವನ್ನು ಸಿಯಿಂದ ದೂರದಲ್ಲಿ ಇಟ್ಟಾಗ ಅದರಲ್ಲಿ ನಿಮ್ನ ದರ್ಪಣದಲ್ಲಿ ಉಂಟಾಗುವ ಪ್ರತಿಬಿಂಬ ರಚಿಸುವ ಒಂದು ಉದಾಹರಣೆಯನ್ನು ನಾವು ಗಮನಿಸೋಣ. ನಿಮ್ನ ದರ್ಪಣವನ್ನು ತೆಗೆದುಕೊಂಡು ಇಲ್ಲಿ ಏನು ಮಾಡಿದ್ದೇವೆ ಅಂದರೆ ಒಂದು ರೇಖೆಯನ್ನು ಎಳಿತೇವೆ. ಇದನ್ನೇ ನಾವು ಏನಂತ ಕರಿತೀವಿ ಅಂದರೆ ಪ್ರಧಾನ ಅಕ್ಷ ಅಂತ ಕರಿತೇವೆ. ನಂತರ ಈ ಒಂದು ಸೆಂಟರ್ ಆಫ್ ದ ಮಿರರ್ ಅಥವಾ ಈ ಒಂದು ದರ್ಪಣದ ಮಧ್ಯ ಭಾಗ ಏನಿದೆಯಲ್ಲ, ಇದಕ್ಕೆ ಪಿ ಅಕ್ಷರದಿಂದ ನಾವು ಗುರುತಿಸ್ತೇವೆ. ಇದರ ಒಂದು ಏನು ಇದೆ ಕೇಂದ್ರವನ್ನು ಸಿ ಅಕ್ಷರ, ಸೆಂಟರ್ ಆಫ್ ಕರ್ವೇಚರ್, ಸಿದಿಂದ ಗುರುತಿಸ್ತೇವೆ. ನಂತರ ಸಿ ಮತ್ತು ಪಿ ಇವೆರಡರ ನಡುವೆ ಕ್ಯಾಪಿಟಲ್ ಎಫ್ ಇರುತ್ತೆ ಅಂತ ಹೇಳ್ತೇವೆ, ಅಂದರೆ ಪ್ರಧಾನ ಸಂಗಮ ಇರುತ್ತೆ ಅಂತ ಹೇಳ್ತೇವೆ. ಇಲ್ಲಿ ಏನು ಮಾಡಿದ್ದೀವಿ ಅಂದರೆ ವಸ್ತುವನ್ನು ಸಿಯಿಂದ ದೂರದಲ್ಲಿ ಇಟ್ಟಾಗ ನಾವು ಪ್ರತಿಬಿಂಬವನ್ನು ರಚಿಸ್ತಾ ಇದ್ದೇವೆ. ಸೊ ಇಲ್ಲಿ ರಚಿಸಬೇಕು ಅಂದರೆ, ಯಾವುದೇ ಒಂದು ಪ್ರತಿಬಿಂಬ ಪಡಿಬೇಕು ಅಂದರೆ ಕನಿಷ್ಠ ಪಕ್ಷ 2 ರೇಖೆಗಳನ್ನು ನಾವು ಎಳಿಬೇಕು, 2 ಕಿರಣಗಳು ನಮಗೆ ಬೇಕಾಗತ್ತೆ ಅನ್ನುವಂಥದ್ದು. ಹೀಗಾಗಿ ನಾನೇನು ಮಾಡ್ತೇನೆ ಅಂತಂದರೆ, ಒಂದು ರೇಖೆಯನ್ನು ನಾನು ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಎಳಿತೇನೆ. ಪ್ರಧಾನ ಅಕ್ಷಕ್ಕೆ ಸಮಾಂತರವಾದ ರೇಖೆ ಯಾವಾಗಲೂ ಕೂಡ ಅದೇನಾಗುತ್ತೆ ಅಂದರೆ ಪ್ರತಿಫಲನ ಹೊಂದಿ ಅದೇನು ಮಾಡುತ್ತೆ ಅಂದರೆ ಪ್ರಧಾನ ಸಂಗಮದ ಮೂಲಕ ಹಾದು ಹೋಗುತ್ತದೆ ಎಂದು ನಾವು ಹೇಳುತ್ತೇವೆ. ಇನ್ನೊಂದು ರೇಖೆ ಪ್ರಧಾನ ಸಂಗಮದ ಮೂಲಕ ಹಾದು ಹೋಗುವ ರೇಖೆ ಪ್ರಧಾನ ಅಕ್ಷಕ್ಕೆ ಅದು ಸಮಾಂತರವಾಗಿರುತ್ತದೆ ಎಂದು ನಾವು ಹೇಳುತ್ತೇವೆ. ಈ ರೀತಿ ಸಮಾಂತರವಾಗಿರುತ್ತೆ ಅಂತ ಹೇಳ್ತೇವೆ. ಇನ್ನು ಈ 2 ನಡುವೆ ಇವೆರಡೂ ಸಂಧಿಸುವಂಥ ರೇಖೆ ಅಲ್ಲಿ 2 ಸೇರಿದ್ದು ಅಲ್ಲಿ ಏನಾಗುತ್ತೆ ಅಂದರೆ ಪ್ರತಿಬಿಂಬ ಉಂಟಾಗತ್ತೆ. ಇಲ್ಲಿ ಕಾಣ್ಬೋದು, ಅದು ತಲೆ ಕೆಳಗಾದಂಥ ಒಂದು ಪ್ರತಿಬಿಂಬ ಉಂಟಾಗಿದೆ ಎಂದು ನಾವು ಹೇಳುತ್ತೇವೆ ಅನ್ನುವಂಥದ್ದು. ಸೊ ಪ್ರಶ್ನೆ ಏನು ಅಂತಂದರೆ, ಈ ವಸ್ತುವಿನ ಮೇಲ್ತುದಿಯಿಂದಲೇ ನಾವು ಏಕೆ ಈ ರೇಖೆಗಳನ್ನು ಎಳೆದ್ವಿ? ಇಲ್ಲಿಂದ ಎಳಿಬೋದಿತ್ತಲ್ಲ, ತುದಿಯಿಂದಲೇ ನಾವು ರೇಖೆಗಳನ್ನು ಎಳೆಯಲಿಕ್ಕೆ ಕಾರಣ ಏನು ಎಂಬುದನ್ನು ನಾವು ನೋಡೋದಾದರೆ, ಪ್ರತಿಬಿಂಬ ಉಂಟಾದಾಗ ಅದರ ಸ್ವಭಾವ ಹೇಗಿದೆ ಎಂದು ನಾವು ಹೇಳ್ತೇವೆ. ಈ ಪ್ರತಿಬಿಂಬವು ಇಲ್ಲಿ ನೋಡ್ಬೋದು, ಈ ಪ್ರತಿಬಿಂಬ ಸತ್ಯವಾಗಿದೆ ಅಂತ ಹೇಳ್ತೇವೆ, ತಲೆ ಕೆಳಗಾಗಿದೆ ಮತ್ತು ಅದರ ಗಾತ್ರವನ್ನು ನೋಡಲಿಕ್ಕೆ ನಾವು ವಸ್ತುವಿನ ಗಾತ್ರಕ್ಕೆ ಹೋಲಿಸಿದಾಗ ಪ್ರತಿಬಿಂಬದ ಗಾತ್ರವು ಚಿಕ್ಕದಾಗಿದೆ ಎಂದು ನಾವು ಹೇಳುತ್ತೇವೆ. ಸೊ ಇದರಲ್ಲಿ ನಾವು ಹಾಗಾದರೆ ಪ್ರತಿಬಿಂಬದ ಗಾತ್ರ ಚಿಕ್ಕದೆಂದು ನಿರ್ಣಯಿಸಬೇಕೆಂದರೆ ವಸ್ತುವಿನ ಗಾತ್ರಕ್ಕೆ ಹೋಲಿಸಿ ನಾವು ನಿರ್ಣಯಿಸಬೇಕಾಗತ್ತೆ ಅನ್ನುವಂಥದ್ದು. ಅಂದರೆ ವಸ್ತು ಹಾಗೂ ಪ್ರತಿಬಿಂಬ ಎರಡೂದರ ಗಾತ್ರಗಳು ನಮಗೆ ಬೇಕಾಗುತ್ತೆ, ಎರಡನ್ನೂ ಪರಿಗಣಿಸಬೇಕಾಗತ್ತೆ. ಉದಾಹರಣೆಗೆ ನಮ್ಮದೇ ಎತ್ತರವನ್ನು ನಾವು ಹೇಳಬೇಕು ಅಂದರೆ ಯಾವಾಗಲೂ ಕೂಡ ಪಾದದಿಂದ ತಲೆಯ ತುದಿಯವರೆಗೆ ಅಳೆದು ನಾವು ಎತ್ತರವನ್ನು ಹೇಳ್ತೇವೆ.
ಹೀಗಾಗಿ ವಸ್ತುವಿನ ಗಾತ್ರ ಹಾಗೂ ಪ್ರತಿಬಿಂಬದ ಗಾತ್ರದ ಅನುಪಾತವನ್ನು ಹೇಳಬೇಕು ಅಂದರೆ ವಸ್ತುವಿನ ಅತ್ಯಂತ ಮೇಲಿನ ಭಾಗದಿಂದಲೇ ನಾವು ಪರಿಗಣಿಸಬೇಕಾಗತ್ತೆ. ಒಂದು ವೇಳೆ ಉದಾಹರಣೆಗೆ ನಾನು ಹೇಳ್ಬೋದು, ಈ ವಸ್ತುವಿನ ಈ ಕೆಳಭಾಗದಿಂದ ನಾವು ಗೆರೆಯನ್ನು ಎಳೆದ್ವಿ ಅಂತಂದರೆ, ಯಾವುದೇ ಕೆಳಭಾಗದಿಂದ ಎಳೆದ್ವಿ ಅಂತಂದರೆ ಜಸ್ಟ್ ಒಂದು ಇಮ್ಯಾಜಿನ್ ಮಾಡ್ಕೋಬೋದು. ಏನು ಅಂತಂದರೆ ವ್ಯಕ್ತಿಯ ಭುಜದ ಪ್ರತಿಬಿಂಬ, ವ್ಯಕ್ತಿಯ ಪೂರ್ಣ ಪ್ರತಿಬಿಂಬ ನಾವು ಪಡೀಲಿಕ್ಕೆ ಸಾಧ್ಯ ಇಲ್ಲ. ವ್ಯಕ್ತಿಯ ಭುಜದ ಪ್ರತಿಬಿಂಬ ಎಲ್ಲಿ ಉಂಟಾಗಬಹುದು, ವ್ಯಕ್ತಿಯ ಭುಜದ ಒಂದು ಪ್ರತಿಬಿಂಬ ಎಲ್ಲಿ ಉಂಟಾಗ್ಬೋದು ಅಂತ ನಾವು ಹೇಳ್ತೇವೆ. ಆದರೆ ಇಲ್ಲಿ ವ್ಯಕ್ತಿ ಅಥವಾ ವಸ್ತುವಿನ ಪ್ರತಿಬಿಂಬ ಹೇಳಬೇಕಾದರೆ ಅದರ ಅತ್ಯಂತ ತುದಿ ಅಥವಾ ಮೇಲ್ಭಾಗದಿಂದಲೇ ನಾವು ಹೇಳಬೇಕಾಗುತ್ತದೆ ಅನ್ನುವಂಥದ್ದು. ಆಗ ವಸ್ತುವಿನ ಅಥವಾ ವ್ಯಕ್ತಿಯ ಪೂರ್ಣ ಪ್ರತಿಬಿಂಬ ಹೇಗಿದೆ ಎಂದು ನಿಖರವಾಗಿ ಹೇಳಲಿಕ್ಕೆ ನಮಗೆ ಸಾಧ್ಯ ಆಗತ್ತೆ. ಸೊ ಒಂದು ವಸ್ತುವಿನ ಆ ವಸ್ತುವಿನ ಗಾತ್ರ ಎಷ್ಟಿದೆಯೋ, ಗಾತ್ರ ಹೇಳಬೇಕು ಅಂದರೆ ಅತ್ಯಂತ ಕೆಳಭಾಗದಿಂದ ಅಂದರೆ ಪಾದದಿಂದ ಒಂದು ತಲೆಯ ತುದಿಯವರೆಗೆ ನಾವು ಏನು ಮಾಡ್ತೇವೆ, ಗಾತ್ರವನ್ನು ಪರಿಗಣಿಸ್ತೇವೆ. ಹಾಗೆ ವಸ್ತುವಿನ ಗಾತ್ರಕ್ಕೆ ಸಂಬಂಧಿಸಿದಂತೆ ಪ್ರತಿಬಿಂಬ ಹೇಗಿದೆ, ವಸ್ತುವಿನ ಪೂರ್ಣ ಗಾತ್ರ ಮತ್ತು ವಸ್ತುವಿನ ಪೂರ್ಣವಾದ ಪ್ರತಿಬಿಂಬ ಹೇಗಿದೆ ಎಂಬುದನ್ನು ನಿರ್ಣಯಿಸಬೇಕು ಅಂದರೆ ನಮಗೆ ಏನಾಗುತ್ತೆ ಅಂದರೆ ಅದರ ತಲೆಭಾಗದಿಂದ ಅಥವಾ ಅತ್ಯಂತ ಮೇಲ್ಭಾಗದಿಂದಲೇ ನಾವು ಏನಂತಂದರೆ ಈ ರೇಖೆಗಳನ್ನು ಎಳಿಬೇಕಾಗತ್ತೆ ಅನ್ನುವಂಥ ನಿರ್ಣಯಕ್ಕೆ ನಾವು ಬರ್ತೇವೆ ಅನ್ನುವಂಥದ್ದು. ಇನ್ನೊಂದು ಆಸಕ್ತಿಯುತವಾದ ಪ್ರಶ್ನೆ ಇದೆ. ಏನು ಅಂತಂದರೆ ಸತ್ಯ ಪ್ರತಿಬಿಂಬ ಯಾವಾಗಲೂ ತಲೆ ಕೆಳಗಾಗಿರಲು ಕಾರಣವೇನು? ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್. ಸೊ ಇಲ್ಲಿ ನಾವು ಗಮನಿಸಬೇಕು ಏನು ಅಂತಂದರೆ ಯಾವ ಕಿರಣಗಳು ಪ್ರತಿಬಿಂಬ ಉಂಟು ಮಾಡುತ್ತವೆಯೋ, ಇಲ್ಲಿ ನೋಡ್ಬೋದು ವಸ್ತುವಿನಿಂದ ಒಂದು ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಹೋದಂಥ ಕಿರಣ ಏನಾಯಿತು ಅಂದರೆ ಅದು ಪ್ರಿನ್ಸಿಪಲ್ ಫೋಕಸ್ ಅಂದರೆ ಪ್ರಧಾನ ಸಂಗಮದ ಮೂಲಕ ಹಾದು ಹೋಯಿತು ಒಂದು ರೇಖೆ. ಇನ್ನೊಂದು ರೇಖೆ ಪ್ರಧಾನ ಸಂಗಮದ ಮೂಲಕ ಹಾದು ಹೋಗಿ ಪ್ರಧಾನ ಅಕ್ಷಕ್ಕೆ ಅದು ಸಮಾಂತರವಾಗಿ ಎರಡೂ ರೇಖೆಗಳು ಅವು ಸೇರಲ್ಪಟ್ಟು, ಇಲ್ಲಿ ನೋಡ್ಬೋದು ಆ ಸೇರಲ್ಪಟ್ಟು ಇಲ್ಲ ಯಾವ ಬಿಂದುವಿನಲ್ಲಿ ಆ ರೇಖೆಗಳು ಸೇರಲ್ಪಟ್ಟವಲ್ಲ ಅದು ಏನಾಗಿದೆ ಅಂತಂದರೆ ಅದು ಪ್ರಧಾನಾಕ್ಷದ ಕೆಳಭಾಗದಲ್ಲಿದೆ. ವೆರಿ ಇಂಪಾರ್ಟೆಂಟ್. ಪ್ರಧಾನಾಕ್ಷ ಇದೇನು ಪ್ರಧಾನಾಕ್ಷ ಇದೆ ಅಲ್ಲ, ಪ್ರತಿಬಿಂಬ ಎಲ್ಲಿ ಉಂಟಾಗಿದೆ, ಪ್ರಧಾನಾಕ್ಷದ ಕೆಳಭಾಗದಲ್ಲಿ, ಇಲ್ಲಿ ಕೆಳಭಾಗದಲ್ಲಿ ಉಂಟಾಗಿದೆ. ಪ್ರಧಾನಾಕ್ಷದ ಕೆಳಭಾಗದಲ್ಲಿ ಪ್ರತಿಬಿಂಬ ಉಂಟಾಗುವುದರಿಂದ ಹೌದು, ಆ ಕಾರಣಕ್ಕಾಗಿ ಸತ್ಯ ಪ್ರತಿಬಿಂಬ ಯಾವಾಗಲೂ ತಲೆ ಕೆಳಗಾಗಿರುತ್ತೆ ಎಂಬ ನಿರ್ಣಯಕ್ಕೆ ನಾವು ಬರುತ್ತೇವೆ ಎಂಬುದನ್ನು ನೆನಪಿನಲ್ಲಿಟ್ಕೋಬೇಕು. ಅಂದರೆ ಯಾವ ಕಿರಣಗಳು ಪ್ರತಿಬಿಂಬ ಉಂಟು ಮಾಡುತ್ತವೆಯೋ ಅವು ಪ್ರಧಾನಾಕ್ಷದ ಕೆಳಗೆ ಹೋಗಿ ಸೇರಿಕೊಳ್ಳುತ್ತವೆ. ಕೆಳಗೆ ಹೋಗಿ ಸೇರಿಕೊಳ್ಳುವುದರಿಂದ ಸೊ ಅಲ್ಲೇನಾಗುತ್ತೆ, ತಲೆ ಕೆಳಗಾದ ಪ್ರತಿಬಿಂಬ ಉಂಟಾಗುತ್ತೆ. ಇಂಗ್ಲೀಷ್ನಲ್ಲಿ ಇದನ್ನೇ ನಾವು ದ ರೇಸ್ that form the image converge below the principal axis. That's why real image is always inverted ಅಂತೇಳಿ ನಾವು ನಿರ್ಣಯಕ್ಕೆ ಬರ್ತೇವೆ ಅನ್ನುವಂಥದ್ದು. ಸೊ ಒಂದು ಗಮನಿಸಬೇಕು ಏನು ಅಂತಂದರೆ ರೇಖಾಚಿತ್ರ ರಚಿಸುವಾಗ ವಸ್ತುವಿನ ಪ್ರತಿಬಿಂಬ ಸ್ಥಾನ ನಿರ್ಧರಿಸಲು ಯಾವುದೇ ಬಿಂದುವಿನಿಂದ ಅಸಂಖ್ಯ ಕಿರಣಗಳು ಬರುತ್ತಿದ್ದರೂ ಕೂಡ ನೋಡ್ರಿ, ಈಗ ವಸ್ತು ಇಲ್ಲಿದೆ, ಇಲ್ಲಿಂದ ಸಾಕಷ್ಟು ಕಿರಣಗಳು ಎಲ್ಲ ಭಾಗದಿಂದಲೂ ಕಿರಣಗಳು ಹೋಗ್ತಾ ಇರ್ತಾವೆ, ಸಾಕಷ್ಟು ಕಿರಣಗಳು ಬರ್ತಿರ್ತಾವು. ಅಸಂಖ್ಯ ಕಿರಣಗಳು ಬರುತ್ತಿದ್ದರೂ ಕೂಡ ರೇಖಾಚಿತ್ರದ ಸ್ಪಷ್ಟತೆಗಾಗಿ ಕೇವಲ 2 ಕಿರಣಗಳನ್ನು ಮಾತ್ರ ಪರಿಗಣಿಸುತ್ತೇವೆ. ಈ ಕಿರಣಗಳು ಹೇಗಿರಬೇಕು ಅಂತಂದರೆ ದರ್ಪಣದಿಂದ ಪ್ರತಿಫಲಿಸಿದ ನಂತರ, ಈ ದರ್ಪಣದಿಂದ ಪ್ರತಿಫಲಿಸಿದ ನಂತರ ಅವು ಏನಾಗಬೇಕು ಅಂತಂದರೆ ಅವುಗಳ ದಿಕ್ಕನ್ನು ಗುರುತಿಸಲು ನಮಗೆ ಸುಲಭವಾಗಿರಬೇಕು. ಅಂತಹ ಕಿರಣಗಳನ್ನು ಮಾತ್ರ ನಾವು ಪ್ರತಿಬಿಂಬವನ್ನು ರಚಿಸಲು ಪರಿಗಣಿಸ್ತೇವೆ ಅಂತೇಳಿ ನಾವು ಹೇಳ್ತೇವೆ. ಈ ರೀತಿ ಇನ್ನೂ ಹಲವಾರು ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದಲ್ಲಿ ಚರ್ಚಿಸೋಣ. ಧನ್ಯವಾದಗಳು.